ಸಂಕಲ್ಪ ವಾಣಿ ನ್ಯೂಸ್. ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಮಾನ್ವಿ ಪಟ್ಟಣದ ಕಲ್ಮಠ ಗುರುಭವನದಲ್ಲಿ ಜುಲೈ 19ರಂದು ಬೆಳಗ್ಗೆ 10 ಗಂಟೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದ ಮಾಧ್ಯಮ ಸಮಿತಿ, ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ತಾಲೂಕಾ ಘಟಕ, ಭೀಮರಾಯ್ ಸ್ಟಡಿ ಸರ್ಕಲ್ ಹಾಗೂ ದಿಕ್ಸೂಚಿ ಸ್ಪರ್ಧಾತ್ಮಕ ಮಾಸಪತ್ರಿಕೆ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. IAS, IPS, KAS, PSI, PDO, FDA, SDA, CET, TET. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದ ಮಾಧ್ಯಮ ಸಮಿತಿ ಗೌರವಾಧ್ಯಕ್ಷ MB ಸಿದ್ದರಾಮಯ್ಯ ಸ್ವಾಮಿ, ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ NS ಬೋಸರಾಜು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಶಾಸಕ G ಹಂಪಯ್ಯ ನಾಯಕ್ ಅಧ್ಯಕ್ಷತೆ ವಹಿಸಲಿದ್ದಾರೆಂದು ತಿಳಿಸಿದರು. ಜಿಲ್ಲಾಧಿಕಾರಿ ಪೂವಿತಾ S, IAS, ಮಹಾನಗರ ಪಾಲಿಕೆ ಮುಖ್ಯ ಆಯುಕ್ತ ಜುಬಿನ್ ಮಹಾಪಾತ್ರ IAS, DIG ಜಿನೇಂದ್ರ ಕಣಗಾವಿ IPS, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ G ಹರೀಶ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ AT ಪಾಟೀಲ್ ದಿಕ್ಸೂಚಿ ಸಂಪಾದಕರು, ಇವರು ನಮ್ಮ ಭಾಗದವರೇ ಆಗಿರ್ತಕ್ಕಂಥ ಹಣಗಿ ಗ್ರಾಮದವರು. ನಮ್ಮೆಲ್ಲರಿಗೂ ತಿಳಿದಂತೆ ಇವರು ದಿಕ್ಸೂಚಿ ಪತ್ರಿಕೆಯನ್ನು ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಡೆಸುವ ನಿಟ್ಟಿನಲ್ಲಿ ಬಹಳ ಒಂದು ಉತ್ತುಂಗ ಇದರಲ್ಲಿತ್ತಂಥ ಈ ಒಂದು ಪತ್ರಿಕೆಯ ಸಂಪಾದಕರು ಹಾಗೂ ನೇತಿ ಸೋಮಶೇಖರ್ ಅರ್ಥಶಾಸ್ತ್ರಜ್ಞರು ಮತ್ತು ಖ್ಯಾತ ಲೇಖಕರು ಮೈಸೂರು, ಇವರು ಸಹ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುವರು. ಜಗದೀಶ್ ರಾಜರತ್ನ ಅಕಾಡೆಮಿ ಧಾರವಾಡ, ಇವರು ಸಹ ಈ ಒಂದು ಇದರಲ್ಲಿ ಭಾಗವಹಿಸಿ ಮಕ್ಕಳಿಗೆ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಯಾವ ರೀತಿ ಪೂರ್ವಭಾವಿಯಾಗಿ ಮಕ್ಕಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ಒಂದು ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ದಿಕ್ಸೂಚಿ ಮಾಸಪತ್ರಿಕೆ ಸಂಪಾದಕ AT ಪಾಟೀಲ್, ಅರ್ಥಶಾಸ್ತ್ರಜ್ಞ ನೇತಿ ಸೋಮಶೇಖರ್ ಹಾಗೂ ರಾಜರತ್ನ ಅಕಾಡೆಮಿಯ ಜಗದೀಶ್ ಮಾರ್ಗದರ್ಶನ ನೀಡಲಿದ್ದಾರೆಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಸಮಿತಿಯ ತಾಲೂಕಾ ಅಧ್ಯಕ್ಷ ರಾಜಶೇಖರ್ ಸ್ವಾಮಿ, ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ತಾಲೂಕಾ ಅಧ್ಯಕ್ಷ ಆಂಜನೇಯ ನಸ್ಲಾಪುರ್ ಉಪಸ್ಥಿತರಿದ್ದರು. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.